ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ. ನೀವು ಮೇ ಬಿ ಕಾಂಟ್ರಾಸೆಪ್ಟಿವ್ ಪಿಲ್ಸು ಅಥವಾ ಪ್ರೆಗ್ನೆನ್ಸಿ ಸ್ಟಾಪ್ ಮಾಡೋ ಪಿಲ್ಸು ಇದನ್ನೆಲ್ಲ ಕೇಳಿರ್ಬೋದು. ಸಾಮಾನ್ಯವಾಗಿ ಎಷ್ಟೋ ದಿನ ನೀವು ಅಡ್ವರ್ಟೈಸಲ್ಲಿ ಆರಾಮಾಗಿ ನೋಡ್ತಿರ್ತೀರ. ಇದೆಲ್ಲ ಹಾರ್ಮೋನ್ ರಿಲೇಟೆಡ್ ಟ್ಯಾಬ್ಲೆಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾವುದೇ ರೀತಿ ಅದು ಸೈಡ್ ಎಫೆಕ್ಟ್ಸ್ ಗೊತ್ತಿಲ್ಲದೆ, ಅದ್ರ ಮುಂದೆ ಏನಾಗುತ್ತೆ ಅನ್ನೋ ಪರಿಣಾಮ ಗೊತ್ತಿಲ್ಲದೆ ಸುಮ್ಮನೆ ತಗೋತಾ ಹೋದರೆ ಅಥವಾ ಯಾವುದೇ ರೀತಿ ಯಾರನ್ನೂ ಕೇಳದೆ ನಿಮ್ಮ ಇಷ್ಟಕ್ಕೆ ನೀವೇ ತಗೊಳ್ತಾ ಹೋದಂಗೆ ಅತಿ ಹೆಚ್ಚು ಅನಾನುಕೂಲ ನಿಮಗೆ ಖಂಡಿತ ಆಗುತ್ತೆ. 2 ಥರ ಮಾತ್ರೆಗಳನ್ನ ನೀವು ಕೇಳಿರ್ಬೋದು. ಒಂದು ದಿನ ತಗೊಳ್ಳುವಂಥ ಮಾತ್ರೆಗಳು, ಇನ್ನೊಂದು ಪ್ರೆಗ್ನೆನ್ಸಿ ಆಯಿತು ಅಬಾರ್ಟ್ ಆಗಬೇಕು ಈ ಥರ ತಗೊಳ್ಳುವಂಥ ಮಾತ್ರೆಗಳನ್ನೂ ನೀವು ಕೇಳಿರ್ತೀರ. ಆದರೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ನ ಖಂಡಿತವಾಗ್ಲೂ ತಿಳ್ಕೊಳ್ಳಿ. ಮೊದಲನೇದಾಗಿ ವಾಮಿಟ್. ಅಂದರೆ ಕೆಲವ್ರಿಗೆ ವಾಮಿಟ್ ಮಾಡ್ಬೋದು, ಇಲ್ಲ ಅಂದರೆ ಕೆಲವ್ರಿಗೆ ವಾಮಿಟ್ ಬರ್ತಾ ಇದೆ ಅಂತ ಅನ್ನಿಸ್ಬೋದು. ಈ ಥರದವು ಸಾಮಾನ್ಯವಾಗಿ ಎಮರ್ಜೆನ್ಸಿ ಪಿಲ್ಸ್, ಅಂದರೆ ಅಬಾರ್ಷನ್ ಆಗಬೇಕಂತ ತೊಗೊಂಡಿರ್ತಾರಲ್ಲ, ಇಂಥವ್ಗೆ ತುಂಬಾ ಪರಿಣಾಮ ಬೀರುತ್ತೆ. ಜೊತೆಗೆ ಈ ಸ್ತನಗಳ ಬದಲಾವಣೆ, ಅದು ದಪ್ಪ ಆಗ್ಬೋದು ಅಥವಾ ಬಲ್ಜ್ ಥರ ಆಗ್ಬೋದು, ಬಲೂನ್ ಥರ ಆ ಥರ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಜೊತೆಗೆ ಪ್ರತಿ ತಿಂಗಳು ಮುಟ್ಟಾಗೋದ್ರ ಮೇಲೆ ಇದು ಎಫೆಕ್ಟ್ನ ತುಂಬಾ ಮಾಡುತ್ತೆ. ಈ ಬರ್ತ್ ಕಂಟ್ರೋಲ್ ಟ್ಯಾಬ್ಲೆಟ್ಸ್ಗಳು ನಿಮಗೆ ತುಂಬ ತಲೆ ನೋಯ್ತಾ ಇದೆ, ತಲೆ ಸುತ್ತಾ ಇದೆ ಅಂದರೆ ಇದು ಒಂದು ಕಾರಣ ಆಗಿರ್ಬೋದು. ಯಾಕಂದರೆ ಇದು ಮೇಯ್ನ್ಲಿ ಹಾರ್ಮೋನಲ್ ಪಿಲ್ಸ್ ಅಂತ ಅಂತಾರಲ್ಲ, 28 ದಿನ ಆ ಕೋರ್ಸ್ ಕೊಡ್ತಾರಲ್ಲ, ಅಂಥದ್ರಲ್ಲಿ ಈ ಹೆಡ್ಡೇಕು ಅಥವಾ ತಲೆನೋವು ತುಂಬಾ ಜಾಸ್ತಿ ಆಗುತ್ತೆ. ನಿಮ್ಮ ಮೂಡ್ ಕೂಡ ಬದಲಾವಣೆ ಆಗ್ಬೋದು. ಅಂದರೆ ನೀವು ಇರಿಟೇಟ್ ಆಗ್ಬೋದು ಪ್ರತಿಯೊಂದು ವಿಚಾರಕ್ಕೂ, ಅಥವಾ ಫ್ರಸ್ಟ್ರೇಷನ್ ಆಗ್ಬೋದು, ಯಾರಾದರೂ ಕಿರ್ಚಾಡಬೇಕು ಅಂತ ಅನ್ನಿಸ್ಬೋದು, ಯಾರಾದ್ರ ಮೇಲೆ ಕೋಪ ಬರ್ಬೋದು, ಅಥವಾ ನಿಮ್ಮ ಮೇಲೆ ನಿಮಗೆ ಕೋಪನೂ ಬರ್ಬೋದು. ಈ ಥರ ಮೂಡ್ ಚೇಂಜು ಇದು ಪ್ರತಿನಿತ್ಯ ಆಗದೇ ಇರ್ಬೋದು, ಆದರೆ ಖಂಡಿತವಾಗ್ಲೂ ಮೂಡು ಆಫು ಮತ್ತು ಆನು ಆಗ್ತಾನೇ ಇರುತ್ತೆ. ಜೊತೆಗೆ ಮುಟ್ಟು ಕಂಪ್ಲೀಟಾಗಿ ಕಡಿಮೆ ಆಗುವಂಥದ್ದು. ನೀವು ಹಿಂದೆ ಯಾವುದೇ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಗಳು ಅಥವಾ ಹಾರ್ಮೋನ್ ಟ್ಯಾಬ್ಲೆಟ್ಗಳನ್ನು ತಗೊಳ್ಬೇಕಾದ್ರೆ ಒಂದು ಸ್ವಲ್ಪ, ಅಥವಾ ಬರ್ತ್ ಕಂಟ್ರೋಲ್ ಟ್ಯಾಬ್ಲೆಟ್ಗಳನ್ನ ತಗೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ. ಆರೋಗ್ಯವಾಗಿರಿ. ಎಲ್ರಿಗೂ ಒಳ್ಳೆಯದಾಗಲಿ.